ಆದರೆ ಅದು ಯಾರು ಮಾಡಿದ್ದಾರೆ, ಅದರ ಹಿಂದೆ ಇರೋ ಉದ್ದೇಶ ಏನು, ಅದನ್ನು ನಾವು ತಿಳ್ಕೊಳ್ಳೇಬೇಕು. ಮುಂದೆ ಆಗೋ ತಪ್ಪುಗಳನ್ನು ನಾವು ತಡಿಬೇಕು ಅಂತಂದರೆ ಅವತ್ತು ಆಫೀಸಲ್ಲಿ ಏನೆಲ್ಲ ನಡೀತು ಅದರ ನಿಮಿಷದ ವಿವರ ನನಗೆ ಬೇಕು. ಸರ್, ನಾನು ಅವತ್ತು ವೇಟನು ಮೀರಾ, ನೀನು ನನಗೆ ಹೇಳು. ಸರ್, ನಾನು ಹೊರಗಡೆ ಇಲ್ಲ. ಈ ವಿಷಯದ ಬಗ್ಗೆ ನನಗೇನು ಅಷ್ಟಾಗಿ ಗೊತ್ತಿಲ್ಲ. ಸೊ ತಾವು ಇದೇ ಆಫೀಸ್ನವರೇ ಅಲ್ವಾ, ಝೇಂಡೆ ಅವರೇ? ಕಂಟಿನ್ಯೂ ಮೀರಾ. ಸರ್, ಅವತ್ತು ವೇಸ್ಟ್ ಸೆಗ್ರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಟೆಂಡರ್ ಪ್ರಿಪೇರ್ ಮಾಡಬೇಕು ಅಂತ ಗೊತ್ತಾದ ತಕ್ಷಣ ನಾವೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಎಲ್ಲ ಆದಮೇಲೆ ನಾನು ಹರ್ಷ ಸರ್ ಇಬ್ಬರೇ ಅಮೌಂಟ್ ಏನು ಅನ್ನೋದ್ರ ಬಗ್ಗೆ ಪಂಚ್ ಮಾಡಿದ್ವಿ. ಓಕೆ. ಸೊ ಈ ಅಮೌಂಟ್ ವಿಚಾರ ತುಂಬ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಯಾವುದೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಸೇವ್ ಮಾಡೋದು ಬೇಡ ಅಂಥೇಳಿ ಫೈಲಲ್ಲಿ ಸ್ಟೋರ್ ಮಾಡಿದ್ವಿ. ಆ್ಯಂಡ್ ಆ ಫೈಲ್ನ ಭದ್ರವಾಗಿ ಇಟ್ಕೊಳ್ಳೋಕ್ಕೆ ಅಂತ ಅನು ಕೈಲಿ ಕೊಟ್ಟಿದ್ವಿ. ಅನು ಹತ್ರನೇ ಕೊಡೋದಕ್ಕೆ ಏನಾದರೂ ವಿಶೇಷವಾದ ಕಾರಣ ಇತ್ತಾ? ದಾದಾ, ಅನುಗೆ ಫೈಲ್ಸ್ ಕೊಡು ಅಂತ ಮೀರನ್ಗೆ ನಾನೇ ಸಜೆಸ್ಟ್ ಮಾಡಿದ್ದೆ. ಬೇರೆಲ್ರಿಗಿಂತಲೂ ಅನು ಫೈಲ್ಸ್ನ ಜೋಪಾನವಾಗಿ ಇಟ್ಕೋತಾಳೆ ಅಂತ ನಾನು ನಂಬಿದ್ದೆ ದಾದಾ. ಪ್ಲೀಸ್ ಕಂಟಿನ್ಯೂ. ಸೊ ಸರ್, ಫೈಲ್ ಅನು ಹತ್ರನೇ ಇತ್ತು. ಅದನ್ನು ತೊಗೊಂಡವಳು ಮನೆಗೂ ಕೂಡ ಹೋಗಿದ್ಲು. ಮನೆಯಿಂದ ಮತ್ತೆ ಆಫೀಸಿಗೆ ತರೋ ಗ್ಯಾಪಲ್ಲಿ ಅಮೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಲೀಕ್ ಆಗಿದೆ. ಆ್ಯಂಡ್ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪೋಯ್ತು ಸರ್. ನಾನು ಮತ್ತು ಶಂಕರ್ ಸರು ಅನು ಮನೆಗೆ ಯಾವುದೇ ಎವಿಡೆನ್ಸ್ ಸಿಗಲ್ಲ ಅಂದ್ಕೊಂಡೇ ಹೋಗಿದ್ವಿ ಸರ್. ವಿ ಟ್ರಸ್ಟೆಡ್ ಅನು. ಆದರೆ ನೀವೇನು ಹೇಳ್ತೀರಾ? ಕಂಡಿದ್ದಲ್ಲ ಸತ್ಯ ಅಂತ ನಾನು ನಂಬಲ್ಲ ಸರ್. ಆದರೆ ಸದ್ಯಕ್ಕೆ ಅನು ಮನೇಲಿ ದುಡ್ಡು ಸಿಕ್ಕಿದ್ದು ನಿಜ. ಆದರೆ ದುಡ್ಡು ಅಲ್ಲಿಗೆ ಹೇಗೆ ಬಂತು ಅಂತ ಅವರಿಗೂ ಗೊತ್ತಿಲ್ಲ. ಅದ್ಯಾಕೆ ಸುಳ್ಳಾಗಿರಬಾರ್ದು ಸರ್? ಸಿಕ್ಕಾಕೊಳ್ಳುವಾಗ ಸುಳ್ಳು ಹೇಳೋದು ಸಹಜ ಅಲ್ವಾ? ಯಾ ಯು ಆರ್ ರೈಟ್ ಯಮುನಾ ಮ್ಯಾಮ್. ಸಿಕ್ಕಾಕೊಳ್ಳೋರು ಸುಳ್ಳು ಹೇಳೋದು ಸಹಜ, ಒಪ್ಕೋತೀನಿ. ಆದರೆ ಅವ್ರು ತಪ್ಪೇ ಮಾಡಿಲ್ಲ ಅಂದರೆ ಇದನ್ನು ಮೀರಿ ಇನ್ನೇನೋ ಆಗಿರ್ಬೋದು ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಅನು ತಪ್ಪು ಮಾಡೇ ಇಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ಅನು ತಪ್ಪು ಮಾಡಿಲ್ಲ ಅಂತ ಅನ್ನೋದಕ್ಕೆ ಒಂದೇ ಒಂದು ಪ್ರೂಫ್ ಕೂಡ ಇಲ್ಲ. ಆ್ಯಕ್ಚುಲಿ ಐ ಹೇಟ್ ಟು ಸೇ ದಿಸ್, ಬಟ್ ದೆನ್ ಅನು ನಡ್ಕೊಂಡಿದ್ದನ್ನೆಲ್ಲ ನೋಡಿದ್ರೆ ನನಗೂ ಯಾಕೋ ಕನ್ಫರ್ಮ್ ಆಗ್ತಾ ಇದೆ. ನೆನೆ ನೋಡಿ, ನೀವು ಬಂದ ತಕ್ಷಣ ನಿಮ್ಮ ಹತ್ರ ಓಡ್ ಬಂದು ಶಿ ಕ್ರಿಯೇಟೆಡ್ ಸಚ್ ಅ ಬಿಗ್ ಸೀನ್. ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಮ್ಯಾಮ್, ನನಗೆ ಗೊತ್ತಿಲ್ಲದಿರೋ ವಿಷಯನ ಹೇಳು ಅಂದರೆ ನಾನು ಹೇಗೆ ಹೇಳಲಿ? ನಾನು ಮಾಡ್ದಿರೋ ತಪ್ಪನ್ನು ಒಪ್ಕೊ ಅಂದರೆ ನಾನು ಹೇಗೆ ಮ್ಯಾಮ್ ಒಪ್ಕೊಳ್ಳಿ? ಮತ್ತದೇ ಇನ್ನೋಸೆಂಟ್ ಫೇಸ್, ಅದೇ ಡ್ರಾಮಾ. ಸ್ಟಾಪ್ ಇಟ್ ಅನು. ಹೀಗೆಲ್ಲ ಮಾಡಿ ಸರ್ನ ಏಮಾರಿಸ್ಬೋದು ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಈಗ ನೋಡು, ಎಲ್ಲ ಎಲ್ಲಿಗೆ ಬಂದು ನಿಂತ್ಕೊಳ್ತು.
ಯಾರು ತಪ್ಪು ಮಾಡಿದಾರೋ ಅವ್ರು ನಿಮ್ಮ ಮುಂದೆ ಬಂದು ನಿಂತು ಕೈ ಮುಗಿದು ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ. ಈ ಆರ್ಯವರ್ಧನ್ ನಿಮಗೆ ಕೊಡ್ತಿರೋ ಮಾತು. ಹಾಗಾದರೆ ನಾನು ನಿನ್ನ ಹತ್ರ ಫೈಲ್ ಇತ್ತು, ಅದು ಮತ್ತೆ ಆಫೀಸಿಗೆ ಬರೋಷ್ಟರಲ್ಲಿ ಅದರಿಂದ ಮಾಹಿತಿ ಹೊರಗಡೆ ಲೀಕ್ ಆಯಿತು. ನಿಮ್ಮ ಮನೆಯಲ್ಲಿ ದುಡ್ಡು ಸಿಕ್ತು. ಇವುಗಳ ಪ್ರಕಾರ ಯು ಆರ್ ಫ್ರಾಡ್. ಎಸ್ ಸರ್, ಎಕ್ಸಾಕ್ಟ್ಲಿ. ನಿಯಮಗಳ ಪ್ರಕಾರ ಸಾಕ್ಷಿಗಳು ಏನು ಹೇಳ್ತಾ ಇದ್ದಾವೋ ಅವುಗಳನ್ನೇ ನಾವು ನಂಬಬೇಕು. ಅನು, ನಿನಗೇನಾದರೂ ಹೇಳಬೇಕು ಅಂತಿದ್ರೆ ಇವ್ರುಗಳಿಗೆ ಹೇಳು. ಸರ್, ನಿನಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರು ನಿಮ್ಮ ಮುಂದೆ ಬಂದು ನಿಂತು ಕೈ ಮುಗಿದು ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ. ಈ ಆರ್ಯವರ್ಧನ್ ನಿಮಗೆ ಕೊಡ್ತಿರೋ ಮಾತು. ಫೈಲ್ ನನ್ನ ಹತ್ರ ಇದ್ದಿದ್ದು ನಿಜ, ನಮ್ಮ ಮನೇಲಿ ಇದ್ದಿದ್ದು ನಿಜ. ಆದರೆ ನಾನಾಗಲಿ ನಮ್ಮ ಮನೆಯವರಾಗಲಿ ಯಾರು ಮಾಹಿತಿನ ಕೊಟ್ಟಿಲ್ಲ ಮ್ಯಾಮ್. ನಿಮ್ಮನ್ನು ಹೇಗೆ ನಂಬಿಸೋದು ಅನ್ನೋದು ನನಗೆ ಗೊತ್ತಿಲ್ಲ ಮ್ಯಾಮ್. ಆದರೆ ನಾನು ಪೂಜಿಸೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಮ್ಯಾಮ್. ತುಂಬ ಸುಲಭವಾಗಿರೋ ದಾರಿನ ಚೂಸ್ ಮಾಡ್ಕೋತಿದ್ಯಾನು? ಕಣ್ಣು ಕಾಣ್ದಿರೋ ದೇವರು ಈ ವಿಷಯದಲ್ಲಿ ನಿನ್ನ ಪರವಾಗಿ ಬಂದು ಸಾಕ್ಷಿ ಹೇಳ್ತಾನಾ? ಜಸ್ಟ್ ಬಿ ಪ್ರಾಕ್ಟಿಕಲ್.